ಬೆಂಗಳೂರಿಂದ ದಾವಣಗೆರೆಗೆ ಬಂದಿದ್ದೀನಿ. ಸೊ ಈಗ ಇವ್ರ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿರುತ್ತೆ ನೋಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಚ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ದಾವಣಗೆರೆಯ ಫೇಮಸ್ ದುರ್ಗಮ್ಮನ ಜಾತ್ರೆಯ ವ್ಲಾಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೆ ನಾನು ಯಾವ ರೀತಿಯಾಗಿ ಒಂದು ರಿಯಾಕ್ಷನ್ ಕೊಟ್ರು ನನ್ನ ತಂಗಿ ಮಗಳು ದೊಡ್ಡಮ್ಮ ಅಂತಂದು. ತುಂಬಾ ದಿನ ಆದ್ಮೇಲೆ ಅವ್ರಿಗೇನೋ ಒಂಥರ ಖುಷಿ. ನನಗಂತೂ ತುಂಬಾನೇ ಖುಷಿ ಆಯ್ತು ಯಾವಾಗ ಅವ್ರು ನೋಡ್ತೀನಿ ಅಂತಂದು. ಹೋದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ನನ್ನ ಫ್ರೆಂಡ್ ಕೂಡ ಡ್ರೆಸ್ ತಂದು ಕೊಟ್ಟಿದ್ಲು. ಆ ಡ್ರೆಸ್ನ ಎಲ್ಲಾರ್ಗು ತೋರಿಸ್ದೆ. ನಮ್ಮ ಅಮ್ಮ ಕೂಡ ಬಟ್ಟೆ ವಾಶ್ ಮಾಡ್ತಾ ಇದಾರೆ. ಅದೇನೋ ಗೊತ್ತಿಲ್ಲ, ಜಾತ್ರೆ ಅಂತ ತಕ್ಷಣ ಎಷ್ಟು ಮನೆಯಲ್ಲಿ ಇರೋಬ್ರು ಎಲ್ಲಾರು ಸೇರ್ಕೊಂಡು ಕೆಲಸ ಮಾಡಿದ್ರು ಸಾಲೋದಿಲ್ಲ. ಇನ್ನು ಪಾಪು ಬಟ್ಟೆ ನೋಡ್ತಾ ಇರ್ಬೋದು. ನಮ್ಮ ಫ್ರೆಂಡು ಪಾಪ ಮನೆಗ್ ಬಂದು ಬಟ್ಟೆ ತಂದು ಕೊಟ್ಟಿದ್ಲು. ಆದ್ರೆ ನಾವು ಅವಳು ತಂದು ಕೊಟ್ಟಾಗ ನಾವ್ ಇರ್ಲಿಲ್ಲ. ತುಂಬಾನೇ ಕ್ಯೂಟ್ ಇತ್ತು. ಅದೇ ನನ್ ಜಾತ್ರೆಗೆ ಅದೇ ಡ್ರೆಸ್ ಇರ್ಲಿ ಅಂತ ಹೇಳ್ತಾ ಇದ್ರು. ನೀವೇನ್ ತಂದಿಲ್ವಾ ಅಂತ ಕೇಳಿದ್ಲು ನನ್ನ ತಂಗಿ. ಇಲ್ಲಪ್ಪ, ಹೆಂಗು ನನ್ನ ಫ್ರೆಂಡ್ ತಂದು ಕೊಟ್ಟಿದ್ರಲ್ಲ ಅದೇ ಅಂತಂದೆ. ತುಂಬಾ ಕ್ಯೂಟ್ ಆಗಿದೆ, ಥ್ಯಾಂಕ್ಸ್ ಹೇಳ್ಬಿಡು ಅಕ್ಕಗೆ ಅಂತ ಹೇಳಿದ್ಲು. ಒಂದ್ ಸರಿ ಅಂತ ಹೇಳ್ದೆ. ತುಂಬಾ ಕ್ಯೂಟ್ ಆಗಿ ಇದ್ದಿದ್ರಿಂದ ಸೊ ಅವಳು ಅವ್ರ ಹಸ್ಬೆಂಡ್ ಕರ್ಸಿ ಅಲ್ಲೇ ಒಂದು ಫೋಟೋ ಶೂಟ್ ಕೂಡ ಒಂದು 2 days ಆದ್ಮೇಲೆ ಫೋಟೋ ಶೂಟ್ ಕೂಡ ಮಾಡಿದ್ಲು. ತುಂಬಾನೇ ಚೆನ್ನಾಗಿ ಬಂದಿತ್ತಂತಾನೆ ಹೇಳ್ಬೋದು. ನಿಂದು ಫೋನು ವಾವ್ ಸೂಪರ್. ದೊಡ್ಡಪ್ಪ ನಾನಲ್ಲ ಕೊಡ್ಸಿದ್ದು, ನಾನಲ್ಲ ಕೊಡ್ಸಿದ್ದು. ಹಲೋ ಅಂಚಿನಿ, ಹಲೋ. ಯಾರಿಗೆಲ್ಲ ಮಾಡ್ತೀಯಾ? ದೊಡ್ಡಪ್ಪ ಫೋನ್ ಮಾಡು. ದೊಡ್ಡಪ್ಪ ನಿನ್ನ ಚಾರ್ಜ್ ತಿನ್ಕೊಂಬಂದು. ಸೊ ನಾವೀಗ ದಾವಣಗೆರೆಗೆ ಬಂದಿದ್ದೀವಿ. ನಮ್ಮಮ್ಮ ಬಂದ ತಕ್ಷಣ ಅಡುಗೆ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಈಗ ಹೂರಣ ಎಲ್ಲ ರೆಡಿ ಮಾಡೈತೆ. ಹೋಳಿಗೆ ಮಾಡಬೇಕು. ಫಸ್ಟಿಗೆ ಕಟ್ಟಿಂಗ್ ಸಾರು ಮಾಡಿಬಿಟ್ಟು ಅದಾದಮೇಲೆ ಲಾಸ್ಟಿಗೆ ಹೋಳಿಗೆ ಮಾಡಬೇಕು. ಹಬ್ಬ ಇರೋದ್ರಿಂದ ಎಲ್ಲರೂ ಅವ್ರ ಮನೇಲೇ ಮಾಡ್ಕೊತಿದ್ದಾರೆ. ಮುಂಚೆ ಎಲ್ಲ ಅರಕೆ ಇತ್ತು ನಮ್ಮ ಅಣ್ಣನ ಮಕ್ಕಳದೆಲ್ಲ. ಇವಾಗ ಅರಕೆ ಏನೂ ಇಲ್ಲ. ಈಗ ಮನೇಲೆ ಕೋಳಿ ತೊಗೊಂಡು ಕಟ್ ಮಾಡಿ ಪೂಜೆ ಮಾಡೋವಂಥದ್ದು. ಇವತ್ತು ಫಸ್ಟು ಟ್ಯೂಸ್ಡೇ ಮಂಗಳವಾರ ಸ್ವೀಟ್ ಮಾಡೋದು. ನಾಳೆ ಫುಲ್ಲು ಗ್ರ್ಯಾಂಡ್ ಹಬ್ಬ ಅಂದರೆ ನಾಳೆನೇ. ಅರಕೆ ಇರ್ತಾರೆ, ಅರಕೆ ಎಲ್ಲ ಇದ್ದವರೆಲ್ಲ ಅರಕೆ ಎಲ್ಲ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅರಕೆನ ತೀರಿಸ್ತಾರೆ. ನಾವೇನಿಲ್ಲ, ನಿನ್ನೆ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಂದ್ರೆ ಇವತ್ತು ನಾನು ಹೋಗಬೇಕು. ನಾಳೆ ನನ್ನ ಹಸ್ಬೆಂಡ್ ಬಂದು ನಾಳೆ ಅವ್ರ ಜೊತೆಗೆ ಹೋಗಬೇಕು. ಈಗ ಫಸ್ಟು ಹೊಟ್ಟೆ ಬೇರೆ ಹಸಿತೈತೆ. ಫಸ್ಟ್ ಈಗ ಎಲ್ಲನೂ ಮಾಡಿಬಿಟ್ಟು ದೇವ್ರಿಗೆ ಎಡೆ ಮಾಡಿ ಅದಾದಮೇಲೆ ಊಟ ಮಾಡುವ. ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಸೊ ಮನೆಗೆ ಬರೋಷ್ಟಿಗೆ 1 ಗಂಟೆ ಆಯಿತು. ಈಗ ನೋಡ್ಬೋದು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ರು ನಾನು ಮಧ್ಯಾಹ್ನ ವ್ಲಾಗಲ್ಲಿ ಹೇಳಿದಾಗ. ಈಗ ಮತ್ತೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಬಿಟ್ಟಿದ್ದೆ 6:30ಗೆ, ಮನೆಗೆ ರೀಚ್ ಆಗಿದೆ 1 ಗಂಟೆಗೆ. ತುಂಬಾ ಲೇಟ್ ಆಯಿತು. ಇದೇ ಫಸ್ಟ್ ಟೈಮ್ ಅನಿಸುತ್ತೆ. 6:30ಇಂದ 7 ತಾಸು ಬಸ್ ಜರ್ನಿ ಜಾಸ್ತಿ ಆಯಿತು. ಅದಕ್ಕೆ ನೈಟ್ ಟೈಮೇ ಜರ್ನಿ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ನಾನು ಕೂಡ ಸಜೆಸ್ಟ್ ಮಾಡೋದಷ್ಟೇ. ಯಾವಾಗಲೂ ನೈಟೇ ಜರ್ನಿ ಮಾಡ್ತಾ ಇದ್ವಿ. ಆದರೆ ಫಸ್ಟ್ ಟೈಮು ಇಷ್ಟು ಅಂದರೆ ಆಫೀಸಿಗೆ ಹೋಗೋ ಟೈಮಲ್ಲಿ ಈ ಒಂದು ಬೇಗನೆ ಬಂದಿದ್ದೆ ಟೈಮಲ್ಲಿ. ಅದಕ್ಕೆ ಇಷ್ಟು ಲೇಟಾಗಿ ಬಂದಿದ್ದು. ಫುಲ್ ಸುಸ್ತಾಗೋಯ್ತು. ಹೋಳಿಗೆಗೆ ಏನು ಮಾಡ್ಲಿಕ್ಕಾಗಿಲ್ಲ. ಸಾರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಮ್ಮನಿಗೆ. ಇನ್ನು ಮನೇಲಿ ಯಾರೇನೋ ರಿಲೇಷನ್ಸ್ ಯಾರು ಬಂದಿಲ್ಲ. ಇನ್ನು ನಾವು ಅಕ್ಕ ಕೂಡ ಕರೆದಿದ್ದಾರೆ, ನಮ್ಮ ಅತ್ತೆಯವರು ಕೂಡ ಕರೆದಿದ್ದಾರೆ. ನಾಳೆ ಬೆಳಗ್ಗೆನೆ ನೈಟ್ ಹೋಗ್ಬೇಕು. ಬೆಳಗ್ಗೆ ಅಂದರೆ ಬೆಳಗಿನ ಜಾವ 1 ಗಂಟೆ ಸುಮಾರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಇನ್ನು ನಮ್ಮ ಅಮ್ಮರು ಕೂಡ ಹೋಳಿಗೆ ಎಲ್ಲ ಮಾಡಿದ್ದಾರೆ. ಬನ್ನಿ ಇವಾಗ ಹಬ್ಬನ ಯಾವ ರೀತಿಯಾಗಿ ಅವರು ಸೆಲೆಬ್ರೇಟ್ ಮಾಡ್ತಾರೆ, ಎಷ್ಟು ಖುಷಿ ಇದೆ ಅಂತಂದು. ಪ್ರತಿ 3 ವರ್ಷಕ್ಕೊಂದ್ಸಲಿ ಈ ಒಂದು ಹಬ್ಬ ಬರೋದು. ಸೊ ಅವ್ರು ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ. ಇದು ಒಂಥರ ದುಗ್ಗನ ಹಬ್ಬ ಅಂತ ದಾವಣಗೆರೆಯಲ್ಲಿ ಒಂಥರ ತುಂಬಾನೇ ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬ ಇದು. ಈ ವರ್ಷ ನನ್ನ ಮಗ ಕೂಡ ಬಂದಿದ್ದಾನೆ. ಮಗಳು ಮಗ ತಂಗಿ ಎಲ್ಲರೂ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ಅಂತ. ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ. ನಮ್ಮಲ್ಲಿ ಪ್ರತಿ ವರ್ಷನೂ ಕುರಿನ ತಂದು ಇದನ್ನ ಮಾಡ್ಬಿಟ್ಟು ಮಾಡ್ತಾ ಇದ್ವಿ. ಈ ಸಲ ಕೋಳಿ ಒಂಥರ ಏನೋ ಡಿಫ್ರೆಂಟ್ ಇದೆ. ಯಾಕಂದ್ರೆ ತುಂಬಾನೇ ಲಾಸ್ಟ್ ಇಯರ್ ಕೂಡ ನಮ್ಮ ಹಸ್ಬೆಂಡ್ ಇದ್ರು. ಇನ್ನು ನಮಗೆ ಮದ್ವೆ ಆಗಿರಲಿಲ್ಲ. ಈ ವರ್ಷ ಮದ್ವೆ ಆಗಿದೆ. ಅವ್ರು ಇನ್ನು ಬಂದಿಲ್ಲ. ಈಗ ಫಸ್ಟ್ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು, ಯಾವಾಗ್ಲೂ ನಾವು
ಕುರಿ ತಗೊಂಬಂದು ಕಟ್ ಮಾಡ್ತಾ ಇದ್ವಿ ಈ ಸಲಿ. ಅಂದ್ರೆ ದೇವ್ರಿಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಅದಾದ್ಮೇಲೆ ಮಟನ್ ಎಲ್ಲ ಇದು ಮಾಡ್ಕೊಂತಾ ಇದ್ವಿ. ಆದ್ರೆ ಈ ಸಲಿ ಕೋಳಿ ತಗೊಂಬಂದ್ ಮಾಡ್ತಾ ಇರೋವಂಥದ್ದು. ಅಷ್ಟೇನೆ ಹರಕೆ. ಲಾಸ್ಟ್ ಟೈಮ್ ಆದ್ರೆ ಇಬ್ರು ಅಣ್ಣಂದ್ರು ಮಕ್ಳದ್ದು ಹರಕೆ ಇರ್ತಾ ಇತ್ತು. ಈ ಸಲ ಏನು ಅಷ್ಟೇನು ಹರಕೆ ಎಲ್ಲ ಒಬ್ರದ್ದು ಮಾತ್ರ ಇತ್ತು. ಅವ್ರ ಮನೇಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮನೇಲಿ ಸಿಂಪಲ್ ಆಗಿ ಎಲ್ಲಾರು ದುರ್ಗಮ್ಮನ ಹಬ್ಬ ಅಂದ್ಮೇಲೆ ಎಲ್ಲಾ ಫ್ಯಾಮಿಲಿ ಕೂಡ ದಾವಣಗೆರೆಯಲ್ಲಿ ಇರೋದ್ರಿಂದ ಅವ್ರವ್ರ ಮನೇಲಿ ಮಾಡ್ತಾ ಇದ್ದಾರೆ. ಏನೋ ಒಂದೊತ್ತು ಊಟಕ್ಕೆ ಬೇಕಾದ್ರೆ ಒಬ್ರು ನೆಕ್ಸ್ಟ್ ಡೇಗೆ ಒಬ್ರು ಹೋಗ್ತಾರೆ, ಅದಾದ್ಮೇಲೆ ನೈಟ್ ಒಬ್ರು ಬರ್ತಾರೆ, ಆ ರೀತಿ ಆಗಿರುತ್ತೆ. ಸೊ ಸಿಂಪಲ್ ಆಗಿ ನಮ್ಮ ಅಕ್ಕರಿಗೆ ಒಂದು ಕೋಳಿ, ನಮ್ಗೊಂದು ಕೋಳಿ ತಗೊಂಡ್ಬಂದಿರೋದು. ಇದಾದ್ಮೇಲೆ ಈವ್ನಿಂಗ್ ಎಲ್ಲ ಹೋಳ್ಗೆ ಎಲ್ಲ ಮಾಡಿದ್ಮೇಲೆ ಈವ್ನಿಂಗ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ ನಾವು. ಅದಾದ್ಮೇಲೆ ಅಮ್ಮಂದ್ರೆಲ್ಲಾರು ಫುಲ್ ನೋಡ್ತಾ ಇರ್ಬೋದು, ಸುಮ್ನೆ ಕೂತೇ ಇಲ್ಲ. ಟೀ ಕೂಡ ಕುಡಿತಾ ಇಲ್ಲ, ಕೆಲಸ ಮಾಡ್ತಾನೆ ಟೀ ಕುಡಿತಾ ಇದ್ರು. ಹಾಗಾಗಿ ನಾನು ಬೇಡ, ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಮೈಂಡ್ ಅನ್ಕೊಂಡು ಫ್ರೀ ಎಲ್ಲ ಸ್ವಲ್ಪ ಕುತ್ಕೊಂಡು ಟೀ ಎಲ್ಲ ಕುಡ್ದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಅಮ್ಮನ ಮನೇಲಿ ಪೂಜೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ನಮ್ಮ ಜೀವನೇತನ ಪಾಪು ಪಾಪು ಯಾರಮ್ಮ ಚಿನ್ನೆ ಅದು? ದೊಡಮ್ಮ. ಯಾವ ದೊಡಮ್ಮ? ನಾನೇ. ಪಪ್ಪ ಕುಡಿಚು. ನಮ್ಮ ಮನೆಯವ್ರ ಹಂಗೆ, ಈ ಪಪ್ಪ ಕುಡಿಚಿ, ಈ ಪಪ್ಪ ಕೊಡು ಅಂದ್ರ ಹಿಂಕೊಡು ಹಾ ಅಂತ. ಅದ್ರ ಹೆಂಗಮ್ಮ ದೊಡ್ಡಪ್ಪ ಮಾಡೋದು? ಆ ಓ ಅದೇನೋ ಗೊತ್ತಿಲ್ಲ, ಮಕ್ಳ ಜೊತೆಗೆ ಟೈಮ್ ಕಳೀತಾ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿ ಬೆಂಗಳೂರಲ್ಲಾದ್ರೆ ಮನೆ ಕೆಲ್ಸ ಆಯ್ತು, ಹಸ್ಬೆಂಡ್ ಜೊತೆಗೆ ಮಾತುಕತೆ ಆಯ್ತು, ಬಿಟ್ರೆ ಕೆಲ್ಸ ಇಷ್ಟೇ ಆಗುತ್ತೆ. ಅದು ಬಿಟ್ರೆ ಮನೇಲಿ ಮಕ್ಳಿದ್ದಾಗ ಅದೇನೋ ಗೊತ್ತಿಲ್ಲ, ತುಂಬಾನೇ ಖುಷಿ ಇರುತ್ತೆ. ಎಷ್ಟೇ ಟೆನ್ಷನ್ ಇರ್ಲಿ, ಎಷ್ಟೇ ಒತ್ತಡ ಇರ್ಲಿ, ಎಷ್ಟೇ ಮನ್ಸಿಗೆ ನೋವಾದ್ರೂ ಸಹ ಅವ್ರ ಮಕ್ಳ ಜೊತೆಗೆ ಒಂದು ತೊದ್ಲು ಮಾತುಗಳು ಆಡ್ತಾ, ಅವರು ಬೀಳ್ತಾ ಹೇಳ್ತಾ ಅಮ್ಮ ದೊಡ್ಡಮ್ಮ ಅಂತ ಕರಿತಾ ಇದ್ದಾಗ ಅದು ಏನೋ ಒಂಥರ ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ನನ್ಗಂತೂ ಅವ್ರ ಜೊತೆಗೆ ಕಳಿಯೋದೇ ದಿನಗಳನ್ನ ಕಳಿಯೋದೇ ಒಂಥರ ಖುಷಿ ಆಗುತ್ತೆ. ಈಗ ಮಗು ಜೊತೆಗೆ ಇನ್ನೊಬ್ಳು ನನ್ನ ಮಗಳ ಜೊತೆಗೆ ಇನ್ನೊಂದು ಪುಟ್ಟ ಮಗು ಕೂಡ ಇದೆ. ಅದು ನನಗೆ ನನ್ನ ಮಗನ್ಗೆ ಇರೋದು ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲಾರು ಊಟ ಮಾಡಿ, ಅಪ್ಪಾಜಿ ಕೂಡ ಕೋಳಿ ಎಲ್ಲ ಹೊರಗೆ ಕಟ್ಟಿದ್ರು. ಅದಾದ್ಮೇಲೆ 1 hour ಅಷ್ಟೇ ಮಲ್ಗಿದ್ದು, ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ಲೇಬೇಕಿತ್ತು. ನೈಟ್ ಟೈಮ್ ಎಲ್ಲ ಅರ್ಕೆಲ್ಲ ಮಾಡಿರ್ತಾರಲ್ವಾ, ಅವರು ಬೇಗನೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ. ನಾನು ಕೂಡ 12 ಗಂಟೆಗೆ ಎದ್ದು, ಯಾಕಂದ್ರೆ ನೆಕ್ಸ್ಟ್ ಡೇಗೆ ಬೀಳ್ಬೇಕಲ್ವಾ ಅದು. ಹಾಗಾಗಿ 12 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಸ್ನಾನ ತಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ಅವರು ಕೂಡ ರೆಡಿ ಕೂಡ ಆಗಿದ್ರ ಅಂತ ಅವ್ರಿಗೆ ಕಾಲ್ ಮಾಡಿ ಕೇಳಿ ರೆಡಿ ಆಗಿದ್ದೀವಿ ಅಂತೆಲ್ಲ ಹೇಳಿದ್ರು. ಸೊ ಅಣ್ಣ ಕೂಡ ನನ್ಗೆ ಒಂದ್ಸಲಿ ಬಿಟ್ಟು ಬಂದ, ಅಮ್ಮನಿಗೆ ಒಂದ್ಸಲಿ ಬಿಟ್ಟು ಬಂದ. ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ ಏನು ಆಟೋದು ಸಹ ತುಂಬಾ ರೇಟ್ ಇರುತ್ತೆ. ಹಾಗಾಗಿ ಅಣ್ಣನೇ ಪಾಪ ಅವನಿಗೆ ಎಬ್ಸಿ ಕರ್ಕೊಂಡು ಹೋಗಿ ನಮ್ಮ 2ನೇ ಅಣ್ಣನ ಮನೆಗೆ ಬಿಟ್ರು. ನಮ್ಮ 2ನೇ ಅತ್ತಿಗೆದು ಮಾತ್ರ ಹರಕೆ ಇತ್ತು. ಮುಂಚೆ ಎಲ್ಲ ದೊಡ್ಡ ಅತ್ತಿಗೆದು ಇತ್ತು, ಅವ್ರ ಮಕ್ಳದಿತ್ತು, ಇವ್ರ ಮಕ್ಳದ್ದು ಇತ್ತು. ಈಗ ಮಕ್ಳದಿರ್ಲಿಲ್ಲ, ನಮ್ಮ ಅತ್ತಿಗೆದ್ ಮಾತ್ರ ಇತ್ತು. ಅವರು ಕೂಡ ಹರಕೆ ಪೂಜೆ ಎಲ್ಲ ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡ್ರು ಹರಕೆಗೋಸ್ಕರ. ಇದು ಫಸ್ಟ್ ಮುಂಚೆದೆಲ್ಲ ಆರತಿ ಇಟ್ಕೊಂಡು, ಕಳಸ ಇಟ್ಕೊಂಡು, ಬೇವಿನ ಸೊಪ್ಪು ಇಟ್ಕೊಂಡು, ತಲೆ ಸ್ನಾನ ಎಲ್ಲ ಮಾಡ್ಕೊಂಡು, ಎಲ್ಲ ಬಟ್ಟೆ ಬೇರೆದೆಲ್ಲ ಉಟ್ಕೊಂಡು, ಅಲ್ಲಿ ಸಹ ಹೊಸ ಬಟ್ಟೆಗಳನ್ನೇ ಅಂದ್ರೆ ಹಾಕೋಬೇಕಿತ್ತು. ಅದನ್ನು ಸಹ ತವ್ರ ಮನೆಯಲ್ಲೇ ತಂದ್ಕೊಡ್ಬೇಕಿತ್ತು. ಉಡಕ್ಕಿ ಎಲ್ಲ ಸಹ ತಂದ್ಕೊಟ್ಟಿದ್ರು. ಅವ್ರ ಅಪ್ಪ ಅಮ್ಮ ಪಾಪ ರೀಸೆಂಟ್ ಆಗಿ ಇವ್ರ ತಮ್ಮನ್ ಕೂಡ ಮದ್ವೆ ಆಯ್ತು. ಹಾಗಾಗಿ ಅವ್ರು ಫುಲ್ ಬ್ಯುಸಿ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಅವರು ಮಾರ್ನಿಂಗ್ ಟೈಮಲ್ಲಿ ಬರ್ಲಿಕ್ಕೆ ಆಗಿರ್ಲಿಲ್ಲ. ಇನ್ನು ನಾನು ಅಣ್ಣ ಅತ್ತಿಗೆ ಮೂವರೇ ಹೋದ್ವಿ. ಅಲ್ಲಿಂದ ನಮ್ಮ ದೊಡ್ಡಪ್ಪ ಅವರ ತಂಗಿ ಮಗಳು ಎಲ್ಲ ಬಂದ್ರು. ನನ್ಗೆ ಅಕ್ಕ ಆಗ್ಬೇಕು, ಅಕ್ಕ ಎಲ್ಲಾರು ಜೊತೆಗೆ ಹೋಗೋಣ ಅಂತಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಮತ್ತೆ ಅಲ್ಲಿಂದ ಇಲ್ಲಿ ಮನೆಗ್ ಬರೋದು ಏನು ಅಂತಂದು ನಾವು ಕೂಡ ಎಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಮ್ಮನ್ಗೆ ಸ್ವಲ್ಪ ಕಾಲ್ ನೋವಿತ್ತು. ಆ ಒಂದ್ ಕಾರಣಕ್ಕೋಸ್ಕರ ಅಮ್ಮ ನೀವೇನ್ ಬರೋದ್ ಬೇಡ, ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಜಾತ್ರೆಗೆ ಮತ್ತೆ ಹಬ್ಬಕ್ಕೆಲ್ಲಾನು ಅಡ್ಗೆಗೆಲ್ಲಾನು ಮಾಡ್ಕೋಬೇಕು. ಹಬ್ಬದ ಸಮಯದಲ್ಲಿ ಸುಮ್ನೆ ಕಾಲ್ ನೋವು ಅದು ಅನ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ ಅಂತೇಳಿ, ನೀವ್ ಬರೋದ್ ಬೇಡ, ಇಲ್ಲಿ ಪೂಜೆ ಮುಗಿಸು, ನಿನ್ ಮನೆಗ್ ಹೋಗು, ಇಲ್ಲ ರೆಸ್ಟ್ ಮಾಡು, ಬಂದ್ಮೇಲೆ ಅಣ್ಣ ಬೇಕಾದ್ರೆ ಬಂದ್ ಕರ್ಕೊಂಡ್ ಬರ್ತಾನೆ ಅಂತ ಹೇಳಿ ಸರಿ ಅಂತ ಹೇಳಿ ನಾವು ಕೂಡ ಎಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು
ಹೋಗ್ಲಿಕ್ಕೆ ಹೋದ್ವಿ. ಅಲ್ಲಿ ಕೂಡ ಅಕ್ಕ ಮೇಲೆ ಮೇಲೆ ಕಾಲ್ ಮಾಡ್ತಾ ಇದ್ರು. ಯಾಕಂದ್ರೆ ಜಾತ್ರೆ ಅಂದ ತಕ್ಷಣ ಎಲ್ಲಾ ಊರಿಂದನೂ ಸಂಬಂಧಿಕರು ಅಂದ್ಮೇಲೆ ಒಂದೇ ಕಡೆ ಇರಲ್ವಲ್ಲ, ಎಲ್ಲಾ ಬೇರೆ ಬೇರೆ ಊರಲ್ಲಿ ಇರ್ತಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಎಲ್ಲಾರು ಒಟ್ಟಾಗಿ ಒಂದು ಹಬ್ಬನ ಒಂದು ಆಚರಣೆ ಮಾಡುವಂತದ್ದು. ಹೇಳ್ಬೇಕಪ್ಪ ಅಂದ್ರೆ ರಾತ್ರಿ ನಿದ್ದೆನೇ ಇಲ್ಲ. ಒಂದೊಂದ್ ಕಡೆ ಒಂದೊಂದು ಆಚರಣೆಗಳು ಇರ್ತವೆ, ವಿಭಿನ್ನವಾಗಿ ಒಂದು ಆಚರಣೆಗಳನ್ನ ಇರ್ತವೆ. ಅದು ನಮಗೆ ಗೊತ್ತೇ ಇರಲ್ಲ. ಒಂದೊಂದ್ ಕಡೆ ಒಂದೊಂದ್ ತರ ಕಲ್ಚರ್ ಇರುತ್ತೆ. ಈಗ ನಾನೀಗ ಹೊಸದಾಗಿ ಮದ್ವೆ ಆಗಿರೋದ್ರಿಂದ 2 years ಆಯ್ತು. ಬಟ್ ಅಲ್ಲಿರುವಂತ ಕಲ್ಚರ್ ಆಗಿರ್ಬೋದು ಏನು ನಮಗೆ ಗೊತ್ತಿರೋದಿಲ್ಲ. ಸೊ ಕೆಲವೊಂದ್ ಕಡೆ ಒಂದೊಂದ್ ಕಲ್ಚರ್ ನೋಡಿ ಖುಷಿ ಪಡ್ತಾರೆ. ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಎಲ್ಲ ನೋಡಿದಾಗ ಅವರು ಸಹ ತುಂಬಾನೇ ಖುಷಿ ಪಟ್ರು. ಇದು ಒಂಥರ ನಮಗೊಂಥರ ಸಖತ್ ಖುಷಿ ಅನ್ಸುತ್ತೆ. ಜಾತ್ರೆ ಇದು ಪ್ರತಿ ವರ್ಷ ಬಂದಿದ್ರೆ ಅಷ್ಟು ಕ್ರೇಜ್ ಅನಿಸ್ತಾ ಇರಲಿಲ್ಲ. 3 ವರ್ಷಕ್ಕೊಂದ್ಸಲಿ ಬರೋದ್ರಿಂದ ಏನೋ ಒಂಥರ ತುಂಬಾನೇ ಸಖತ್ತಾಗಿ ಅನಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ದಾವಣಗೆರೆ ಫುಲ್ ಎಲ್ಲಾ ಕಡೆಗೂ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಎಲ್ಲಾ ಜನ, ಯಾವಾಗಾದ್ರೂ ನೋಡಿರ್ತೀರಾ ನೈಟ್ ಎಲ್ಲ ಇಷ್ಟು ಜನ ಓಡಾಡೋದು. ಸುಮಾರು 1 ಗಂಟೆ, 1:30, 2 ಗಂಟೆ ಸುಮಾರಲ್ಲಿ ಇಷ್ಟು ಜನ ಅಂದ್ರೆ ಇಷ್ಟು ಜನ. ನೀವು ಈಗ ಮಾರ್ಕೆಟ್ ಅಲ್ಲಿ, ಈಗ ದಾವಣಗೆರೆ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಎಷ್ಟು ಜನ ನೋಡ್ತಾ ಇರ್ಬೋದು. ನಾವೀಗ ಅಮ್ಮನ ದೇವಿಯ ಒಂದು ದ್ವಾರ ಬಾಗ್ಲತ್ರ ಬಂದಿದ್ದೀವಿ. ನೋಡ್ತಾರೆ ಎಷ್ಟು ಜನ ಸೇರಿದ್ದಾರೆ ನೋಡಿ. ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ. ಅಂದ್ರೆ ದಾವಣಗೆರೆ ಎಲ್ಲಾರ್ನು ಕಾವಲು ಕಾಯುವಂತ ದೇವಿ ಅಂತಾನೆ ಹೇಳ್ಬೋದು. ದಾವಣಗೆರೆ ದುರ್ಗಮ್ಮ ತಾಯಿ. ಎಲ್ಲಾರು ಒಂದ್ಸಲಿ ಕೈ ಮುಕ್ಕೊಂಬಿಡಿ. ಇದೇ ಒಂದು ದ್ವಾರ ಬಾಗ್ಲು. ಆ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದ್ರೆ, ನನ್ಗೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂತ ಇದ್ದೀನಿ. ಭಯ ಒಂದ್ ಕಡೆ, ಯಪ್ಪ ಎಲ್ಲಾದ್ರೂ ಫೋನ್ ಏನಾದ್ರು ಮಿಸ್ ಆಗ್ಬಿಡುತ್ತೇನೋ ಅಂತ. ನಾನಂತೂ ದೇವ್ರ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟೆ, ನೀನೆ ನೋಡ್ಕೊಂಡ್ಬಿಡು ತಾಯಿ ಅಂತ ಅಂದು. ಇದಾದ್ಮೇಲೆ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಜನ. ಪೊಲೀಸ್ ಇದಾರೆ, ಅರ್ಚಕರಿದ್ದಾರೆ, ಸಿಕ್ಕಾಪಟ್ಟೆ ಎಲ್ಲಾ ಊರಿಂದನೂ ಜನ ಬರ್ತಾ ಇದ್ರೆ ತಮ್ಮ ತಮ್ಮ ಆರೈಕೆನ ತೀರ್ಸ್ಕೊಳ್ಳೋಕೋಸ್ಕರ. ಎಷ್ಟೋ ಜನ ಬೇವಿನ ತಪ್ಪಲು ಹೊತ್ಕೊಂಡು ಪೂಜೆ ಮಾಡ್ತಾ ಇದಾರೆ. ನಮ್ಮ ಅತ್ತಿಗೆ ಪಾಪ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ದಿಗೆ ವಿಡಿಯೋ ಮಾಡ್ಕೊಂಡೆ. ಅವ್ರಂಗೆ ನೋಡಿದ್ರು, ಮತ್ತೆ ಸುಮ್ನೆ ಇದ್ರು. ಮತ್ತೆ ಈ ಕಡೆ ಹೇಳಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ. ನಮ್ಮ ಅಣ್ಣ ನಗ್ತಾ ಇದ್ರೆ, ಇಂಥ ಟೈಮಲ್ಲೂ ವಿಡಿಯೋ ಮಾಡ್ತಿದ್ಯಲ್ಲ ಪುಟ್ಟಿ ಅಂತ ಅಂದು. ಇರ್ಲಿ ಬಿಡಿ ಅಣ್ಣ, ಅದೊಂಥರ ಮೆಮೊರೀಸ್ ಇರುತ್ತೆ, ಏನೂ ಆಗಲ್ಲ. ನಮ್ಮ ದಾವಣಗೆರೆ ಜಾತ್ರೆ ಬಗ್ಗೆ ಎಲ್ಲ ಗೊತ್ತಾಗ್ಬೇಕಲ್ಲ ಜನಕ್ಕೆ, ಸ್ವಲ್ಪ ತೋರಿಸ್ಬೇಕಲ್ವ ಹಿಂಗೆಲ್ಲ ಇರುತ್ತೆ ಅಂತಂದು. ನಿಜವಾಗೂ ಲಿಟ್ರಲಿ ಹೇಳ್ತೀನಿ, ಒಂದು ಹೆಜ್ಜೆ ಇಡಕ್ ಆಗ್ತಾ ಇಲ್ಲ, ಅಷ್ಟು ಅಂದ್ರೆ ಅಷ್ಟು ಜನ. ನಾನಂತೂ ಸಿಕ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಒಂದೇ ರೌಂಡ್ ಹೊಡೆದಿದ್ದೆ, ಯಾಕಂದ್ರೆ ನಂದೇನು ಅರ್ಕೆ ಇರ್ಲಿಲ್ಲ. ಲಾಸ್ಟ್ 3 years ಅರ್ಕೆನ ಅಂದ್ರೆ 3 ವರ್ಷಕ್ಕೊಂದ್ಸಲಿ ಅರ್ಕೆನ ತೀರ್ಸಿದ್ದೆ ನಾನು. ಈ ವರ್ಷ ಕಂಪ್ಲೀಟ್, ಹೋದ್ ವರ್ಷ ಕಂಪ್ಲೀಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಎಲ್ಲ 3 ವರ್ಷ ನಾನು ಕೂಡ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಜನ ಅಂದ್ರೆ ಜನ. ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣಲ್ಲ, ಸ್ವಲ್ಪ ಸ್ವಲ್ಪ ಜನ ಅಂತ ಅನ್ಸುತ್ತೆ. ಒಂದಿಷ್ಟು ಬ್ರೇಕ್ ಅಂದ್ರೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಆ ಕಡೆಯಿಂದ ಸಿಕ್ಕಾಬಟ್ಟೆ ಜನ ಅಂದ್ರೆ ಸಿಕ್ಕಾಬಟ್ಟೆ ಜನ. ನನಗೆ ಆಗಾಗ ಎಲ್ಲ ಲಗೇಜ್ ಹಿಡ್ಕೊಂಡು ನಾನಂತರ ನಿಂತ್ಕೊಂಡ್ಬಿಟ್ಟೆ. ನಂದೇನು ಅರ್ಕೆ ಇರ್ಲಿಲ್ವಲ್ಲ, ನಮ್ಮ ಅತ್ತಿಗೆ ಅಣ್ಣ ಹೋಗಿ ಮಾಡ್ಕೊಂಡ್ ಬರ್ತಾರೆ ಅಂತಂದು. ಸೊ ಎಲ್ಲಾ ಮಾಡ್ಕೊಂಡ್ ಬಂದಾದ್ಮೇಲೆ ಎಷ್ಟೋ ಆದ್ಮೇಲೆ ನಮ್ಮ ಅತ್ತಿಗೆಯವರು ನಮ್ಮ ಕಣ್ಣಿಗೆ ಕಂಡ್ರು. ಅದಾದ್ಮೇಲೆ ಅವರು ಕೂಡ ಎಲ್ಲ ಹರಕೆ ತೀರ್ಸಿ ಎಲ್ಲ ನದಿ ನಮಸ್ಕಾರ ಎಲ್ಲ ಹಾಕಾದ್ಮೇಲೆ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು, ಅವರು ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ ಪೂಜೆ ಅವರು ತವ್ರ ಮನೇಲಿ ಸೀರೆ ಕೊಟ್ಟ ಆದ್ಮೇಲೆ ಈ ಒಂದು ಶಾಸ್ತ್ರನ ನಾವು ಮಾಡ್ಲೇಬೇಕಾಗುತ್ತೆ. ಸೊ ಮನೆಯಿಂದನೇ ಕಳಸ ತಗೊಂಡ್ಬಂದಿದ್ವಲ್ಲ, ಕಳಸ ಎಲ್ಲ ಹಚ್ಬಿಟ್ಟು ಮತ್ತೆ ಅವರು ಕೂಡ ಅವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ತವ್ರ ಮನೆಯಿಂದ ಕೊಟ್ಟಂತಹ ಉಡಕ್ಕಿ ಸಾಮಾನೆಲ್ಲಾನು ಸಹ ಅವರಿಗೆ ಕೊಟ್ಟಿರುವಂತದ್ದು ಕಂಕಣ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡಿದ್ವಿ. ತುಂಬಾನೇ ಒಂಥರ ಖುಷಿ ಆಗ್ತಾ ಇತ್ತು. ನಮ್ಮ ಅಣ್ಣಗೆ ಒಂದಿಷ್ಟು ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ, ಅವನು ಅವನ್ಗೆ ಇಷ್ಟ ಬಂದಂಗೆ ಹಿಂಗ ಮಾಡಿದನಿ ಪಾಪ, ಅಷ್ಟರ ಮಾಡಿದನಿಲ್ಲ ಅಂತಂದು ಖುಷಿ ಪಡ್ಬೇಕು.
ಇನ್ನು ಅಲ್ಲೆಲ್ಲ ಪೂಜೆ ಮುಗೀತು. ಅದಾದ್ಮೇಲೆ ನಮ್ಮ ಅಕ್ಕರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಪಾಪ ಅವರು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ಅವರು ಕೂಡ ಬಂದ್ರು. ಅದಾದ್ಮೇಲೆ ಅಲ್ಲಿ ಕೂಡ ಯಲ್ಲಮ್ಮ ದೇವಿ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಅಲ್ಲಿ ಅವ್ರಿಗೂ ಸಹ ಒಂದು ಅರಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ನಾವು ತಗೊಂಡು ಅವ್ರಿಗೂ ಒಂದಿಷ್ಟು ಕಾಣಿಕೆ ಕೊಟ್ಟು ಅವ್ರ ಹತ್ರ ಒಂದಿಷ್ಟು ಭಕ್ತಿಯಿಂದ ಕೈ ಮುಗ್ದು ಅವ್ರಿಗೆ ಕಾಲ್ ಬಿದ್ದು ಅದಾದ್ಮೇಲೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ವಿಡಿಯೋಸ್ನೆಲ್ಲ ಮಾಡ್ಕೊಂಡೆ ಆಟೋದಲ್ಲಿ ಕೂತ್ಕೊಂಡಿದ್ದಾಗಿರ್ಬೋದು, ಅವ್ರ ಜೊತೆ ಫೋಟೋಸ್ ಎಲ್ಲ ತಕೊಂಡಿದ್ದು. ಅವ್ರು ಎಲ್ಲಾ ಕಡೆಗೂ ನೀನು ವಿಡಿಯೋ ಫೋಟೋ ಅಂತೆಲ್ಲ ಹಾಕಿರ್ತಾರೆ. ಈಗ ಅನ್ಸುತ್ತೆ ನಿಮಗೆ ಒಂಥರ ಇರಿಟೇಟ್ ಅನ್ಸ್ಬೋದು. ಅದಾದ್ಮೇಲೆ ಒಂದ್ 3-4 ದಿನ ಬಿಟ್ಟಾದ್ಮೇಲೆ ನಿಮಗೆ ಅನ್ಸುತ್ತೆ ಅಯ್ಯೋ ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ. ನೀವೇ ಎಷ್ಟೋ ಸಲ ಅಂದಿದ್ರಲ್ವಾ ಅಂತ. ಅಂತಷ್ಟೇ ಅವ್ರು ಮತ್ತೆ ನೆಕ್ಸ್ಟ್ ಏನು ಮಾತೇ ಆಡ್ತಿರ್ಲಿಲ್ಲ. ಅದಾದ್ಮೇಲೆ ಮನೆಗ್ ಬಂದು ಅಣ್ಣ ಕೂಡ ಕೋಳಿ ತಗೊಂಡ್ ಹೋಗ್ಲಿಕ್ಕೆ ಬಂದಿದ್ದ. ದೊಡ್ಡಪ್ಪ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ಕೈಯಲ್ಲಿ ಅಷ್ಟೇನ್ ಆಗಲ್ಲ. ಆ ಒಂದ್ ಕಾರಣಕ್ಕೋಸ್ಕರ ಬಂದ್ಮೇಲೆ ಕೋಳಿ ಎಲ್ಲ ಕಟ್ ಕಳ್ಸಿದ್ದು. ಅದಾದ್ಮೇಲೆ ಬೆಳಗ್ಗೆಲ್ಲ ಟಿಫನ್ ಎಲ್ಲ ಮಾಡ್ಬಿಟ್ಟು ಅದಾದ್ಮೇಲೆ ಅಡಿಗೆಗೆಲ್ಲ ಮುಂಚೆನೆ ನೈಟ್ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡಿದ್ವಲ್ಲ. ಅದಾದ್ಮೇಲೆ ಎಲ್ಲ ಅಡಿಗೆಗೆಲ್ಲ ತಯಾರಿ ಮಾಡ್ಕೊಂತಾ ಇದ್ವಿ. ಅಣ್ಣಗೆಲ್ಲ ಟಿಫನ್ ಎಲ್ಲ ಕೊಟ್ಬಿಟ್ಟು ನನಗೆ ಯಾವಾಗ ಬೇಜಾರಾಗ್ತಾ ಇತ್ತು ಅವಾಗ ಬಂದು ನನ್ ಮಗನ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆ ಮಗನ ಮಕ ನೋಡಿದ ತಕ್ಷಣ ಎಷ್ಟೇ ಒಂದು ಅಂದ್ರೆ ಫುಲ್ ಸುಸ್ತ್ ಅನಿಸ್ತಾ ಇರ್ತಿತ್ತು. ನಿದ್ದೆ ಸರಿಯಾಗಿ ಮಾಡಿರ್ಲಿಲ್ಲ. ಎಲ್ಲ ಏನೋ ಒಂಥರ ಅನ್ಸೋದು. ಆ ಒಂದ್ ಕಾರಣಕ್ಕೆ ಬಂದಷ್ಟನೇ ಆ ಪಾಪನ್ ಮುಖ ನೋಡಿದ ತಕ್ಷಣ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರೋದ್ರಿಂದ ಅದೊಂದ್ ಸ್ವಲ್ಪ ಕೆಲಸ ಮಾಡಕ್ಕೆ ಏನು ನನಗೆ ಇರಿಟೇಷನ್ ಅನ್ನಿಸ್ತಾ ಇರಲಿಲ್ಲ. ಓಕೆ ಮಾಡ್ಬೋದು ಅಂತಾನೆ ಅನ್ನಿಸ್ತಾ ಇತ್ತು. ಮಗನ್ ಜೊತೆಗೆ ಆಟ ಆಡೋದಾಯ್ತು ಅಂತ ಮತ್ತೆ ಮಗಳ ಜೊತೆಗೆ ಹೋಗಿ ಆಟ ಆಡ್ತಾ ಇದ್ದೆ. ಅವಳ್ದು ಗಾಡಿ ಇತ್ತು. ಅವಳ ಜೊತೆಗೆ ಅಮ್ಮ ದೂಕ್ ಬಾ ದೊಡಮ್ಮ ಅಂತ. ಸರಿ ಇರಮ್ಮ ನಾನೇ ದೂಕ್ತೀನಿ, ಬೇಡ ನೀನ್ ದೂಕೋದು ನಾನ್ ನಿನ್ ಜೊತೆ ಕುತ್ಕೊಂಡು ನಾನೇ ಬಿಡ್ತೀನಿ ಅಂತಾನು. ಸರಿ ಕುತ್ಕೋ ಬಾ ಅಂತ ಹೇಳಿ ಆಟ ಆಡ್ತಾ ಇದ್ವಿ. ನಾನ್ ಕುತ್ಕೊಂಡಿದ ತಕ್ಷಣನೇ ಗಾಡಿ ಒಂದು ಚೂರು ಮುಂದೆ ಹೋಗ್ತಾ ಇರ್ಲಿಲ್ಲ. ಸೊ ಹಾಗೆ ಕಾಲ್ ಇಟ್ಕೊಂಡು ಇದನ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನನ್ ತಂಗಿ ಇಳ್ದ್ ಬಿಡು ಗಾಡಿ ಇದಾಗ್ಬಿಡುತ್ತೆ, ನೀನ್ ವೇಟ್ ಇದೆಯಾ ಅಂತೆಲ್ಲ ಹೇಳ್ತಾ ಇದ್ಲು. ಇಳ್ದಾದ್ಮೇಲೆ ಎಲ್ಲ ಅಡಿಗೆ ಗಿಡ್ಗೆ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ 4 ಗಂಟೆ ಆಯ್ತು. ಅದಾದ್ಮೇಲೆ ಅಮ್ಮ ಕೂಡ ಸಿಂಪಲ್ ಆಗಿ ಅದೇ ದೇವ್ರಿಗೆ ಎಲ್ಲಾನು ಪೂಜೆ ಎಲ್ಲ ಮಾಡಿದ್ವಿ. ನೋಡ್ತಾ ಇರ್ಬೋದು ಪೂಜೆ ಅನ್ನೋದು ನಮ್ ಕಡೆ ದಾವಣಗೆರೆಯಲ್ಲಿ ಇದೇ ರೀತಿಯಾಗಿರುತ್ತೆ. ಒಬ್ಬೊಬ್ರು ಎಡೆ ತಗೊಂಡು ದೇವ್ರ ಹತ್ರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಸಹ ಎಡಿ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ ಬರ್ತಾರೆ. ಅದು ನಮಗೆ ತುಂಬಾ ದೂರ ಇರೋದ್ರಿಂದ ನಮ್ಗೇನು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾವು ಪ್ರತಿ ವರ್ಷ ಇದೇ ರೀತಿಯಾಗಿ ಮಾಡ್ಬಿಟ್ಟು ಪೂಜೆ ಸಲ್ಲಿಸಿ ಬೆಳಗ್ಗೆ ಹರಕೆ ಹೊತ್ತವ್ರು ಹರಕೆನ ಹೋಗ್ಬಿಟ್ಟು ದೀಪ್ ನಮಸ್ಕಾರ ಹಾಕ್ಬಿಟ್ಟು ಅದಾದ್ ಮನೆಗ್ ಬಂದು ಮಲ್ಗೋದಿಲ್ಲ. ಅದಾದ್ಮೇಲೆ ಮತ್ತೆ ತಿಂಡಿ ಅಡಿಗೆ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂತಾರೆ. ಬೇಗ ಆಗ್ಬಿಡುತ್ತೆ ಅಂತಂದು ನಾವು ಕೂಡ ಎಷ್ಟೇ ಬೇಗ ಮಾಡಿದ್ರು ಸಂಜೆ 4 ಗಂಟೆ ಆಗೇ ಹೋಯ್ತು. ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಎಲ್ಲಾರು ಸಹ ಪೂಜೆ ಎಲ್ಲ ಮಾಡ್ತಾನೆ ಹೋದ್ರು. ಇನ್ನು ಆಕ್ಚುಲಿ ಅಡಿಗೆ ಕೆಲಸ ಇನ್ನು ಅಷ್ಟು ಕಂಪ್ಲೀಟ್ ಆಗಿರಲಿಲ್ಲ. ಸಣ್ಣ ಪುಟ್ಟ ಕೆಲಸ ಇದ್ದೇ ಇತ್ತು. ಇನ್ನು ರೊಟ್ಟಿ ನೋಡ್ತಾ ಇರ್ಬೋದು ಅಲ್ಲಿ ಮಣೆ ಕೂಡ ಇದೆ. ಇನ್ನು ರೊಟ್ಟಿ ಬಡಿಯೋದು ಹಾಗೆ ಇತ್ತು. ಅಂದ್ರೆ ಮುಂಚೆನೆ ಅಡಿಗೆ ಎಲ್ಲ ಅಂದ್ರೆ ರೊಟ್ಟಿ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಒಂದ್ ವಾರಕ್ಕೆ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಒಂದೇ ಸಲಿಗೆ ಎಲ್ಲಾನು ಮಾಡ್ಲಿಕ್ಕೆ ಆಗಲ್ಲ ಅಂತಂದು. ನನ್ ಮಗಳು ಪೂಜೆ ಮಾಡುವಾಗಂತೂ ಪೂಜೆ ಮಾಡೋದಾ ಬೇಡವಾ ಅಂತ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ನೀವು. ಅದಾದ್ಮೇಲೆ ಅಮ್ಮ ಪೂಜೆ ಮಾಡ್ಲಿಕ್ಕೆ ಹೇಳಿದ್ಮೇಲೆ ಓಕೆ ಮಾಡ್ತೀನಿ ಅಂತೇಳಿ ಅಮ್ಮನ ಜೊತೆಗೆ ಪೂಜೆ ಮಾಡ್ತಾ ಇದ್ಲು. ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಕುತ್ಕೊಂಡ್ವಿ. ಟೀ ಕೂಡ ಮಾಡ್ಕೊಟ್ವಿ ಎಲ್ಲಾರ್ಗು. ಅದಾದ್ಮೇಲೆ ಬಂದ್ರು ನೋಡಿ ನಮ್ಮಪ್ಪ. ಮನೆಗ್ ಬಂದು ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ರು. ಆ ಮೊಮ್ಮಗನ್ ಎತ್ಕೊಂಡು ಮಾತಾಡ್ಸ್ಬೇಕು ಅಂತಂತೇಳಿ ಮಾತಾಡಿಸ್ತಾ ಇದಾರೆ. ನಮ್ಮ ಅಪ್ಪಾಜಿ ಹತ್ರ ಹೋದ ತಕ್ಷಣನೇ ನನ್ ಮಗ ಅಳ್ತಾ ಇದ್ದ. ಅದೇನೋ ಗೊತ್ತಿಲ್ಲ ನಮ್ಮ ಅಪ್ಪಗೆ ಒಂದೊಂದ್ಸಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ, ಮಾತಾಡ್ಸೋದೇ ಇಲ್ಲ ಸರಿಯಾಗಿ. ಯಾಕಂದ್ರೆ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಏನ್ ಹೇಳಕ್ಕಾಗುತ್ತೆ. ನಾನು ಕೂಡ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಅದೇನೇನೋ ಮಾತಾಡ್ತಾ ಇತ್ತು. ನಮ್ಮ ಅಪ್ಪಾಜಿ ಯಾವಾಗಾರ ಬರ್ಲಿ ನಾನ್ ಮಾತ್ರ 500 ರೂಪಾಯಿ ಕೊಡು 1000 ರೂಪಾಯಿ ಕೊಡು ಅಂತ ಹೇಳ್ತಾನೆ ಇರ್ತೀನಿ. ಅದಕ್ಕೆ ನಮ್ಮ ಅಪ್ಪಾಜಿಗೆ ಒಂದ್ ಸ್ವಲ್ಪ ಬೇಜಾರು. ಯಾವಾಗ ಬಂದ್ರು ದುಡ್ಡು ಕೇಳ್ತಾಳೆ ಅಂತಂದು. ಅದಾದ್ಮೇಲೆ ಮೊಮ್ಮಗಳ ಜೊತೆಗೆ ಮೊಮ್ಮಗನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ ಮೊಮ್ಮಗಳ ಜೊತೆಗೆ ಸ್ವಲ್ಪ ಟೈಮ್ ನ ಕಳೀತು ಅಂತಾನೆ ಹೇಳ್ಬೋದು. ಅವ್ರಿಗೂ ಬಂದ ತಕ್ಷಣ ನೀರ್ ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಕುತ್ಕೊಂಡ್ ಮಾತಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡಿ ಅಂತ ಅಂದೆ. ಅವರು ಇಲ್ಲ ಮಾಡ್ಕೊಂಡ್ ಬಂದಿದ್ದೀವಿ, ಇನ್ನೊಬ್ರು ಫ್ಯಾಮಿಲಿ ಮನೆ ಇತ್ತು, ಅಲ್ಲೋಗು ಅಂಕಲ್ ಕೂಡ ಊಟ ಮಾಡ್ಕೊಂಡು ಅವ್ರು ಬಿಟ್ಟು ಬಂದ್ರು ಅಪ್ಪಾಜಿ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದ್ರು. ನಮ್ಮ ಹಸ್ಬೆಂಡ್ಗೋಸ್ಕರ ನಮ್ಮ ಅಪ್ಪಾಜಿ ಕೂಡ ವೇಟ್ ಮಾಡ್ತಾ ಇತ್ತು. ಮಾತಾಡ್ಸ್ಬೇಕು ಅಂತ ಅಂದು. ಪಾಪ ಅವ್ರು ಟೈಮೇ ಇರಲಿಲ್ಲ. ಟೈಮ್ ಮಾಡ್ಕೊಂಡು
ಸುಮಾರು ಎಷ್ಟು ಗಂಟೆಗೆ ಅಂದ್ರೆ 9:30 ಬಂದಿದ್ದಾರೆ ರಾತ್ರಿ. ಪಾಪ ನನಗಂತೂ ಬೇಜಾರಾಗೋಯ್ತು. ಆದ್ರೂನು ದುಗ್ಗಮ್ಮನ್ ಜಾತ್ರೆ ಅಲ್ವಾ ಬಿಡಬಾರ್ದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಅವರು ಬಂದಿದ್ದಾರೆ. ಬಂದು ಎಲ್ಲರ ಜೊತೆಗೆ ಮಾತಾಡ್ಸಿ ನಾವು ಏನೇನೋ ಪ್ಲಾನ್ ಮಾಡ್ಕೊಂಡ್ವಿ. ಯಾಕಂದ್ರೆ ಅವ್ರ ಫ್ಯಾಮಿಲಿನೂ ಕರ್ದಿದ್ರಲ್ವಾ ಅಲ್ಲೆಲ್ಲ ಹೋಗ್ಬೇಕು ಎಲ್ಲಾರ್ನು ಮಾತಾಡ್ಸ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡ್ವಿ. ಏನು ಆಗ್ಲಿಲ್ಲ. ನಾವು ಕೂಡ ಮೊನ್ನೆನೇನು ಊಟ ಮಾಡ್ಲಿಲ್ಲ. ನಮ್ಮ ಹಸ್ಬೆಂಡ್ ಸ್ವಲ್ಪ ಊಟ ಮಾಡಿದ್ರು ನಾನೇ ಮಾಡಿದ್ದೆ ಅಂತಂದು ಟೇಸ್ಟ್ ಹೆಂಗಿದೆ ಅಂತ ನೋಡಕಂತ. ಅದಾದ್ಮೇಲೆ ಅಕ್ಕನೂ ಸಹ ತುಂಬಾ ಸಲಿ ಕರ್ದೆ ಫೋನ್ ಮಾಡಿ ಕರ್ದು ಪಾಪ ಬರದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ರು. ನಾವು ಕೂಡ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಮತ್ ನಾವ್ ಅದೇ ನೈಟೇ ಹೋಗ್ಬೇಕಿತ್ತು. ಯಾಕಂದ್ರೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಎಲ್ಲಾರ್ಗು ಒಂಥರ ಶಾಕು. ಏನು ಹಿಂಗ್ ಬರ್ತೀಯ ಹಂಗ್ ಹೋಗ್ತೀಯ ಅಂತಂದು ಎಲ್ಲಾರು ಇದಾರೆ. ಇನ್ನು ಬರೋರೆಲ್ಲ ನಾಳೆ ಬರ್ತಾರೆ. ಸೊ ಎಲ್ಲಾರ್ಗು ಬಂದ್ಮೇಲೆ ಮಾತಾಡ್ಸ್ಕೊಂಡು ಎಲ್ಲಾರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಟೈಮ್ ಇರುತ್ತೋ ಟೈಮ್ ಸ್ಪೆಂಡ್ ಮಾಡಿ 11:30 ಅನ್ನಷ್ಟೊತ್ತಿಗೆ ಮನೆ ಬಿಟ್ವಿ. ಸೊ ಇದಾಗಿತ್ತು ನಮ್ಮ ದಾವಣಗೆರೆಯ ದುಗ್ಗಮ್ಮನ ಜಾತ್ರೆ ಒಂದು ಸಿಂಪಲ್ ವ್ಲಾಗ್. ಈ ಒಂದು ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.